पुरुषाय विद्महे वक्रतुण्डाय धीमहि तन्नो दन्ती प्रचोदयात्। ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ, ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ. ದೇವಸೇನೆ ವಲ್ಲಿಯೊಡನೆ ನಲಿವ ದೇವನೇ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ದೇವಿ ಭೂಮೆಯ ಸಾಂಬ ಶಿವನ ಪ್ರಿಯ ಕುಮಾರನೇ, ದೇವಗಣವ ರಕ್ಷಿಸಿದ ಧೀರ ನೀನೇ. ದೇವಿ ಭೂಮೆಯ ಸಾಂಬ ಶಿವನ ಪ್ರಿಯ ಕುಮಾರನೇ, ದೇವಗಣವ ರಕ್ಷಿಸಿದ ಧೀರ ನೀನೇ. ದೈತ್ಯ ಶಕ್ತಿ ದಮನವಾಗಿ ಮಹಿಮೆ ತೋರಿದೆ, ದೈತ್ಯ ಶಕ್ತಿ ದಮನವಾಗಿ ಮಹಿಮೆ ತೋರಿದೆ. ಬಾಲಸುಬ್ರಹ್ಮಣ್ಯ ನಿನ್ನ ತೇಜ ಬೆಳಗಿದೆ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಿನ್ನ ಕರುಣೆ ಧಾರೆಯೇ ಕುಮಾರಧಾರೆ, ನೀನು ಗುರುವೆ ಆಗಿ ಬಂದೆ ದಾರಿ ತೋರೆ. ನಿನ್ನ ಕರುಣೆ ಧಾರೆಯೇ ಕುಮಾರಧಾರೆ, ನೀನು ಗುರುವೆ ಆಗಿ ಬಂದೆ ದಾರಿ ತೋರೆ. ಜ್ಞಾನರೂಪ ರಾಶಿಯೇ ಗುಹನು ತಾನೇ, ಜ್ಞಾನರೂಪ ರಾಶಿಯೇ ಗುಹನು ತಾನೇ. ಆರು ಮುಖದ ಸ್ವಾಮಿಗೆ ಸಾಟಿ ಕಾಣೆ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ, ದೇವಸೇನೆ ವಲ್ಲಿಯೊಡನೆ ನಲಿವ ದೇವನೇ. ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ಸಂಕಲ್ಪಕ್ಕೆ ಕುಳಿತುಕೊಳ್ಳುವಂತ ಶ್ರೀಧರ್ ವಗೇರ ಮತ್ತು ದಂಪತಿ ದಯವಿಟ್ಟು ಕುಟುಂಬದ ಜೊತೆ ಸೇರಿ ತಾವುಗಳು ನಮ್ಮ ನಾಗಮಠದ ಸಮೀಪಕ್ಕೆ ಬರಬೇಕು. ಪುರೋಹಿತ ವರ್ಗ ತಮಗಾಗಿ ಕಾಯುತ್ತಿದೆ, ದಯವಿಟ್ಟು ಬರಬೇಕಂತ ನಾವು ಕೇಳಿಕೊಳ್ತೇವೆ. ಹಾಗೆ ಎಲ್ಲ
ನಂಬಿದಂತ ಭಕ್ತ ಕುಟುಂಬ ನಮ್ಮೊಂದಿಗೆ ಇರಬೇಕು. नमो ब्रह्मण देवाय गो ब्राह्मण हिताय च जगद्हिताय कृष्णाय गोविन्दाय नमो नमः। सर्वेभ्यो ब्राह्मणेभ्यो नमः। आचार्यस्य तामसुर्गे शक्रादीनां बृहस्पतिः सदा त्वं मम अंतरे वेंकटाचलधर्माणं त्वामहं वृणे अन्योन्य ब्राह्मण सहायेन धर्म करिष्यामः। ಹಾಗೆ ಯಜಮಾನರೆಲ್ಲರೂ ಸಹಿತ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ವಿಶೇಷವಾಗಿರ್ತಕ್ಕಂಥ ಸುದಿನ ಇದು. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳು ಇಲ್ಲಿ ಕಂಡಿದೆ ನಾಗದೇವರ ಒಂದು ಅಧ್ಯಯನ ಅವಸ್ಥೆಯಲ್ಲಿ ಸ್ಥಳದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು. ನಿನ್ನೆಯ ದಿನದಲ್ಲಿ ಆ ನಾಗನನ್ನ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಆ ಒಂದು ಪ್ರತಿಷ್ಠಾ ಮಹೋತ್ಸವದಲ್ಲಿ ಭಾಗಿಯಾಗುವಂತ ಯೋಗ ನಿಮ್ದಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಒಂದು ಕುಟುಂಬಗಳು ಕಳೆದು ಹೋಗಿದೆ, ಅವರಿಗೆ ಯಾರಿಗೂ ಸಿಕ್ಕಿಲ್ಲ ಈ ಒಂದು ಯೋಗ. ಇವತ್ತು ನಿಮ್ಮವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ. ಯಾಕಂತ ಹೇಳಿದ್ರೆ ಯಾರಿಂದ ಹುಟ್ಟಿದೆ ಅಂತಕ್ಕಂಥದ್ದು ಇತಿಹಾಸಕಾರರು ಆ ಒಂದು ಇತಿಹಾಸ ಪುಟದಲ್ಲಿ ಬರೆದಿಟ್ಟಿದ್ದಾರೆ. ಉದಾಹರಣೆಗೆ ಕ್ರೈಸ್ತ ಧರ್ಮ ಇವತ್ತಿಗೆ ಹುಟ್ಟಿ 2024 ವರ್ಷಗಳಾಯ್ತು, ಯೇಸುವಿನಿಂದ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ಹಾಗಿದ್ರೆ ಯೇಸು ಹುಟ್ಟಬೇಕಿದ್ರೆ ಒಂದು ಧರ್ಮ ಇರಲೇಬೇಕಲ್ಲ ಭೂಮಿ ಮೇಲೆ. ಆಶೀರ್ವಾದದಿಂದ ಇವತ್ತಿಗೂ ಸಹ ಅವಿಚ್ಛಾನವಾಗಿ ನಡೆಸಿಕೊಂಡು ಬಂದಿದೆ ಅಂತ ಸಂಸ್ಕೃತಿಯಲ್ಲಿ ಹೇಳಿದಾಗೆ ಮೊದಲಾಗಿ ನಾವು ಗಣಪತಿಯ ಪೂಜೆಯೊಂದಿಗೆ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು. ಮಂಡಲದ ರಚನೆ ಮಾಡಿಕೊಂಡು ಮಂಡಲದಲ್ಲಿ ಗಣಪತಿಯನ್ನ ಮಂತ್ರಮುಖಿಯನ್ನು ಮಾಡಿ ಆವಾಹನೆ ಮಾಡಿಕೊಂಡು ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ಗಣಪತಿಯಲ್ಲಿ ಕೊಲೆ ಹಿಡಿದು ಪ್ರಾರ್ಥನೆ ಮಾಡುತ್ತೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ. ಮಕ್ಕಳಿಗೆ ಯಾರು ಈ ಸಂಸ್ಕೃತಿಯನ್ನು ಕೊಡಬೇಕಾಗಿದ್ರೆ ಅದಕ್ಕೆ ಹಿರಿಯರು ಹೇಳೋದು ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿಗಳ ಮೊದಲ ಗುರುಗಳು ಅನ್ನತಕ್ಕಂಥದ್ದು. ಯಾವ ಶಾಲೆಯಲ್ಲಿ ಇವತ್ತು ಇದನ್ನು ಹೇಳ್ಕೊಡ್ತೇವೆ ಶಿಕ್ಷಣ ಇದೆ ಅಂತ ಹೇಳಿದ್ರೆ ಅವನೊಬ್ಬ ಸೆಕ್ಯುಲರ್ ಆಗ್ತಿರ್ತಾನೆ ಕೂಡಲೇ, ಮತ್ತೆ ಅವನಿಗೆ ಈ ಸ್ಥಾನದಲ್ಲಿ ಇರುವುದಿಲ್ಲ. ಹೌದು. ಹಾಗಾಗಿ ಇದನ್ನು ಯಾರು ಹೇಳ್ಕೊಡ್ಬೇಕು? ನಮ್ಮ ಸಂಸ್ಕೃತಿಯ ಅರಿವನ್ನು ನಾವು ಮೂಡಿಸ್ಬೇಕಂತ ಹೇಳಿದ್ರೆ ಹೆಂಡತಿ ಅಂತಕ್ಕಂಥದ್ದು. ಹೀಗೆ ನಮ್ಮ ದೇಶದ ಕಾನೂನಲ್ಲಿ ಹಾಗೆ ಪ್ರಧಾನ ಮಂತ್ರಿಗಳು ಎಷ್ಟೇ ಕೆಲಸ ಮಾಡಿದ್ರು ಸಹಿತ ರಾಷ್ಟ್ರಪತಿ ಅಂಕಿತ ಬೀಳದ ಯಾವುದೇ ಒಂದು ಬಿಲ್ ಪಾಸ್ ಆಗುವುದಿಲ್ಲ ಸದನದಲ್ಲಿ ಅಲ್ವಾ? ಅದೇ ರೀತಿಯಲ್ಲಿ ಮನೆಯಲ್ಲೂ ಹಾಗೆ ಹೆಂಡತಿ ಒಪ್ಪಿಗೆಯನ್ನು ಪಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಆ ಮನೆಯಲ್ಲಿ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಅಲ್ವಾ? ಮುಂದಿನ ಮಕ್ಕಳ ಹೇಳುದು ಬೇಡ. ಹಾಗಾಗಿ ಹೆಂಡತಿಯ ಒಪ್ಪಿಗೆಯನ್ನು ಪಡೆದುಕೊಂಡು ಈ ಒಂದು ಕೆಲಸವನ್ನು ಮಾಡಿಸ್ತೇವೆ ಅನ್ನೋದಾಗಿ ಸಂಕಲ್ಪ ಮಾಡಿಕೊಂಡಿದ್ದೀರಿ. ಸಂಕಲ್ಪದಂತೆ ಅಲ್ಲ ಬಟ್ಟೆ ಕೊಡಿ ಅಕ್ಕ. ಆಚಾರ್ಯಸ್ಯ ತಾಸರ್ಗೆ ಶಕ್ರಾದೀನಾಂ ಬೃಹಸ್ಪತಿಃ ತಥಾತ್ಮ ಮಮ ಕಾರ್ಯೇಸ್ಮಿನ್ ಆಚಾರ್ಯೋ ಭವ ಸುಕೃತ ಮೃತೋಸ್ಮ್ಯನ್ಯೋನ್ಯ ಬ್ರಾಹ್ಮಣ ಸಹಾಯೇನ ಕರ್ಮ ಕರಿಷ್ಯಾಮಃ. ಇವರಿಗೆ ಕೊಟ್ಬಿಡಿ ಹೊಗೆ ಸಮೇತ ಅನ್ಯೋನ್ಯ ಬ್ರಾಹ್ಮಣ ಸಹಾಯೇನ ಕರ್ಮ ಕರಿಷ್ಯಾಮಃ. ಕರುಣಾಮಯನನ್ನ
ನೀಗಿಸಬಲ್ಲದು ಬಾಧೆ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನನ್ನೀ ದೇಹವೇ ನಿನ್ನಯ ಆಲಯ ಸೇವಾ ಭಾಗ್ಯವ ನೀಡಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಹಾಲುಂಡು ಹೋಗೆ ನಾಗಮ್ಮ ಹಾಲು ಕೀರುಂಡು ಹೋಗೆ ನಾಗಮ್ಮ ಹಾಲುಂಡು ಹೋಗೆ ನಾಗಮ್ಮ ಹಾಲು ಕೀರುಂಡು ಹೋಗೆ ನಾಗಮ್ಮ ಬಾಗಿನ ಕೊಳ್ಳೆ ನಮ್ಮಮ್ಮ ನಾರಿನವನಾಗ ದೋಷ ಕಳಿಯಮ್ಮ ನಾಗರ ಪಂಚಮಿ ಫಲವಾತಾರಮ್ಮ ಅಮ್ಮ ಹಾಲುಂಡು ಹೋಗೆ ನಾಗಮ್ಮ ಹಾಲು ಕೀರುಂಡು ಹೋಗೆ ನಾಗಮ್ಮ
ಭಕ್ತಾದಿಗಳಲ್ಲಿ ವಿಜ್ಞಾಪನೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗ ಸಂದರ್ಶನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಕೂಡ ಆದಷ್ಟು ಬೇಗನೆ ಶ್ರೀ ನಾಗದೇವರ ಸನ್ನಿಧಾನದ ಮುಂಭಾಗದಲ್ಲಿ ಹಾಜರಿರಬೇಕಾಗಿ ನಾವು ಕೋರಿಕೊಳ್ಳುತ್ತೇವೆ. ದೇವತಾರಾಧನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಬ್ಬರಿಂದ ಆಗ್ತಕ್ಕಂಥದ್ದೆಲ್ಲ ವಸ್ತು ಸಮರ್ಪಣೆ ಸೇರಿಸಲ್ಪಟ್ಟು ವಿಶೇಷವಾಗಿರ್ತಕ್ಕಂಥ ಕ್ರಿಯಾಭಾಗವನ್ನು ಆಚರಣೆ ಮಾಡ್ತೀವಿ. ಇದೊಂದುಂಟೆ ಅದೊಂದುಂಟೆ
ಆಫ್ ಮಾಡಿ. ಶಿವನವನೆಂದು ಬಾಗಿ ನಮಿಸಿಕೊಂಡಾಡಿ ಶರಣಾಗಿ ನಿಂದಿಹೆವು ನಾವು ನಗವೇ. ಪರಮಶಿವನವನೆಂದು ಬಾಗಿ ನಮಿಸಿಕೊಂಡಾಡಿ ಶರಣಾಗಿ ನಿಂದಿಹೆವು ನಾವು ನಗವೇ. ಪರಮನೆಂದು ತಿಳಿದು ಅವನ ಪಾದ ಸೇವೆ ಮಾಡದೆ, ಪರಮನೆಂದು ತಿಳಿದು ಅವನ ಪಾದ ಸೇವೆ ಮಾಡದೆ, ಕೊರಳೇರಿ ಕುಳಿತಿಹುದು ಏಕೆ ನಾಗವೇ. ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ. ಶಿವನ ಮೂರು ಜಗವ ತಿಳಿಯದಯ್ಯನ ಕಾಲಿಗೆ ಬಿದ್ದೆವು ನಾವು ನೋಡು ನಾಗವೇ. ಮುಕ್ಕಣ್ಣ ಶಿವನ ಮೂರು ಜಗವ ತಿಳಿಯದಯ್ಯನ ಕಾಲಿಗೆ ಬಿದ್ದೆವು ನಾವು ನೋಡು ನಾಗವೇ. ಪರಮಾನೆಂದು ತಿಳಿದು ಅವನ ಪಾದ ಸೇವೆ ಮಾಡದೆ, ಪರಮಾನೆಂದು ತಿಳಿದು ಅವನ ಪಾದ ಸೇವೆ ಮಾಡದೆ, ಹೊರಳೇರಿ ಕುಳಿತಿಹುದು ಏಕೆ ನಗವೇ. ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗ ನಾಗವೇ ನಾಗವೇ.
ಕೊನೆಯ ರೀತಿಯಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲಿ ಬಾರಬಹುದು, ಬಂಧು ಬಳಗದಲ್ಲಿ ಜಗಳವಾಡಬಾರದು, ನಡತೆ ಹೀನಳಾಗಿ ಹೆಣ್ಣು ಬಾಳಬಾರದು, ಕಡುವೈವತ್ವ ಮಾಡುವವರ ಮಾತು ಕೇಳಬಾರದು ಕೇಳಬಾರದು, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲ್ಲಿ ಇರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲ್ಲಿ ಇರುಗಬಾರದು, ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ತಂದೆ ತಾಯಿ ಮಾತು ಕೇಳಿದ ಮಕ್ಕಳಿರಲಿ ಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು, ತಂದೆ ತಾಯಿ ಮಾತು ಕೇಳಿದ ಮಕ್ಕಳಿರಲಿ ಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು,
ಮನ್ಮಥನಾಗಿ ಧರ್ಮ ಹಳಿಯಬಾರದು ಆಚಾರವಿಲ್ಲದವರು ಮನೆಯ ಊಟ ಮಾಡಬಾರದು ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು ಮೈಮೀರಿ ಹೋದ ಮಾತಿಗೆ ಮರುಳಬಾರದು ಮೈಮೀರಿ ಎಚ್ಚರಿಕೆಯಲ್ಲಿ ನಿಲ್ಲಬಾರದು ಕೈಮೀರಿ ಹೋದ ಮಾತಿಗೆ ಮರುಳಬಾರದು
ಮಾತುಗಳನ್ನು ಕೊಟ್ಟಂತಹ ಶ್ರೀಧರ ಮಗುವೀರ ಸಿರ್ಸಿ ದಂಪತಿಗಳನ್ನ ನಾವು ಈಗ ನಮ್ಮ ನಾಗಮಠದ ಪರವಾಗಿ ಗೌರವಿಸಲಿಕ್ಕಿದ್ದೇವೆ. ಮಿತ್ರರೇ, ಶ್ರೀ ನಾಗದೇವರ ಸೂಚನೆ ಏನು ಎನ್ನುವಂತೆ ನಮಗೆ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಿಚಾರವಾಗಲಿ ಅಥವಾ ಯಾವುದೇ ರೀತಿಯ ವಿಚಾರವಾಗಲಿ ಏನೇ ಕಡಿಮೆ ಆದ್ರೂ ಕೂಡ ನಾನು ನಿಮ್ಮೊಂದಿಗಿದ್ದೇನೆ ಎನ್ನುವ ಒಂದು ಭರವಸೆಗಳನ್ನು ಕೊಟ್ಟಂತಹ ಶ್ರೀಧರ ಮಗುವೀರ ಸಿರ್ಸಿ ಇವರನ್ನ ಗೌರವಿಸುವ ಒಂದು ಸಂದರ್ಭ. ಶ್ರೀಯುತ ಭಾಸ್ಕರ ಪೂಜಾರಿ ದೊಡ್ಡಮನಿ ಅವರು ಬರಬೇಕು ಮುಂಭಾಗದಲ್ಲಿ. ಹಾಗೆ ರಾಮ್ ಮಗುವೀರ ಮಾರಿಮನೆ ಇಂತಲ್ಲಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಶ್ರೀಧರ್ ಮಗುವೀರ ಸಿರ್ಸಿ ದಂಪತಿಗಳಿಗೆ ನಮ್ಮ ಗೌರವ ಸಮರ್ಪಣೆ. ಮೊದಲಿಗೆ ಶಾಲನ್ನು ಹೊದಿಸಿ ಸನ್ಮಾನ, ಹಾಗೆ ತದನಂತರ ಅವರಿಗೆ ಪೇಟ ಧರಿಸಿ ಹಾರವನ್ನ ಹಾಕಿ ತದನಂತರ ಫಲಪುಷ್ಪವನ್ನು ನೀಡಿ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾವು ಕೋರಿಕೊಳ್ತೇವೆ. ಎಲ್ಲ ನಮ್ಮ ಸ್ವಯಂ ಸೇವಕರು ಸಹಕರಿಸಿ, ಹಾಗೆ ಎಲ್ಲರೂ ಕೂಡ ಹಿಂಭಾಗದಲ್ಲಿ ನಿಂತುಕೊಂಡು ಅವರೊಂದಿಗೆ ಒಂದು ಗ್ರೂಪ್ ಫೋಟೋ ತೆಗೆಯುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಸ್ಮರಣಿಕೆಯನ್ನು ಶ್ರೀಯುತ ವೀರೇಂದ್ರ ಇವರು ನೀಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಹಗಲಿರುಳು ಶ್ರಮಿಸಿದಂತಹ ವ್ಯಕ್ತಿ, ಅವರಿಗೆ ಎದುರಾಗಿ ಕೊಟ್ಟಂತಹ ಶ್ರೀಯುತ ನಾಗರಾಜ್ ಬದ್ರಿಮನೆ, ಶ್ಯಾಮ ಹಾಗೂ ನಾಗರಾಜ್ ಭೂಚಕ್ರಮಣಿ ಅವರು ಕೂಡ ಜೊತೆ ಆಗಬೇಕು. ದಯವಿಟ್ಟು ನಾಗರಾಜ್ ಬದ್ರಿಮನೆ ಹಾಗೂ ಶ್ಯಾಮ ಹಾಗೂ ನಾಗರಾಜ್ ಭೂಚಕ್ರಮಣಿ ಕೂಡ ಜೊತೆ ಆಗಬೇಕು. ಹಗಲಿರುಳು ಈ ಒಂದು ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಅವರು ಶ್ರಮಿಸಿದ್ದಾರೆ. ಹಾಗಾಗಿ ಅವರೊಂದಿಗೆ ಕೂಡ ಸಹಕರಿಸಿ. ಮಂಜಣ್ಣ ಕೂತ್ಕ. ಚಂದ್ರ ಮಾರಿಮನೆ ಇವರು ಕೂಡ ನಮ್ಮೊಂದಿಗೆ ಹಾಜರಿರಬೇಕು. ದಯವಿಟ್ಟು ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿ. ಮಿತ್ರರೇ, ಕಳೆದ 2 ತಿಂಗಳಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ದೇವಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾಡ್ತಾ ಇದ್ದೇವೆ. ನೀವೇ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದರ ಕಾರ್ಯಕ್ರಮವನ್ನು ನೀವೇ ಮುಂದುವರಿಸಿ ಮಾಡಿಕೊಳ್ಬೇಕು. ಹಾಗಾಗಿ ನಾವು ತಮ್ಮನ್ನು ಈ ಒಂದು ದಯವಿಟ್ಟು ಜೋರಾದ ಚಪ್ಪಳೆ ಅವ್ರಿಗೆ ಒಂದು 4 ಗಂಟೆಗೆ ಇರಲಿ. ಯಾಕೆಂದ್ರೆ ಅವರ ಕೆಲಸ ಕಾರ್ಯಗಳನ್ನ ಬದಿಗಿತ್ತು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವ್ರನ್ನೇ ನಾಗಮನ ಆದ್ರೂ ಕೂಡ ನಾವ್ಯಾರು ನಮ್ಮ ಕೆಲಸ ನೋಡಿಕೊಂಡು ನಾವು ದೂರದ ಊರಲ್ಲಿ ಇದ್ದೀವಿ. ನಮ್ಗೆ ಎಲ್ಲಾ ದಿನಗಳಿಗೆ ಇಲ್ಲಿ ಬಂದು ಹೋರಾಡಲಿಕ್ಕೆ ಆಗಲಿಲ್ಲ. ಆದ್ರೂ ಕೂಡ ಅವರು ಮುಂದೆ ನಿಂತು ಈ ಒಂದು ಸುಂದರ ಮಂದಿರ ನಿರ್ಮಾಣಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರ ಒಂದು ಚಪ್ಪಾಳೆ, ದಯವಿಟ್ಟು ಜೋರಾದ ಚಪ್ಪಾಳೆ ಈ ನಾಲ್ವರಿಗೆ ಇರಲಿ. ಮಾರಿಮನೆ ರಾಮಚಂದ್ರ ಅವರು ನಮ್ಮೊಂದಿಗೆ ಸಹಕರಿಸಬೇಕು. ಮೊದಲಿಗೆ ಚಾಲನ್ನು ಹಾಕಿ ಎಲ್ಲರಿಗೂ ಕೂಡ ಸಾಲ ಹಾಕಿ, ಎಲ್ಲರಿಗೂ ಸಾಲ ಹಾಕಿ ಪ್ಲೀಸ್. ಮೊದಲು ಯಾರು ಮಾರೆ ಜೋರಾದ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ನಾಲ್ವರಿಗಿರಲಿ. ಇದು ಅವರ ಒಂದು ಯೋಜಿತ ಕಾರ್ಯಕ್ರಮವಲ್ಲ. ನಾವೊಂದು 4-5 ಜನ ಸೇರಿ ಮಾಡಿರುವಂತಹ ಕಾರ್ಯಕ್ರಮ. ಅವರಿಗೆ ಈ ವಿಷಯವನ್ನು ನಾವು ಯಾವ ಪ್ರಸ್ತಾಪನೆ ಮಾಡಿ ಕೂಡ ಇಲ್ಲ. ಅವರಿಗೆ ಈ ವಿಷಯವನ್ನು ನಾವು ಪ್ರಸ್ತಾಪಿಸಿದಲ್ಲಿ ಅವರು ಇದನ್ನು ಖಂಡಿತ ನಿರಾಕರಿಸಿದ್ರು. ನಮಗೆ ಯಾವುದೇ ರೀತಿಯ ಸನ್ಮಾನ ಬೇಡ ಎನ್ನುವ ಒಂದು ಉತ್ತರ ಕೂಡ ಅವರಿಂದ ಬರ್ತಿತ್ತು. ಹಾಗಾಗಿ ಇದನ್ನ ಆದಷ್ಟು ಸಸ್ಪೆನ್ಸ್ ರೀತಿಯಲ್ಲಿ ಇಟ್ಟು ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಆದ ನಂತರ ಎಲ್ಲಾ ಸ್ವಯಂ ಸೇವಕರು ವೇದಿಕೆಯ ಮುಂಭಾಗಕ್ಕೆ ಬಂದು ಅವರ ಹಿಂದುಗಡೆ ನಿಂತ್ಕೊಂಡು ಒಂದು ಫೋಟೋ ತೆಗೆಯುವ ಒಂದು ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ದಯವಿಟ್ಟು ಸಹಕರಿಸಿ.
ದಯವಿಟ್ಟು ಜೋರಾದ ಚಪ್ಪಾಳೆ ಅವರಿಗೆ ದಯವಿಟ್ಟು ಯಾಕಂದ್ರೆ ಅವರು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳೆಲ್ಲ ಬದಿಗಿಟ್ಟು ಈ ಒಂದು ಮಹಾನ್ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆ ಅವರಿಗೆ. ಎಲ್ಲ ಕರಸೇವಕರು ಸ್ವಯಂ ಸೇವಕರು ದಯವಿಟ್ಟು ಬನ್ನಿ. ಶ್ರೀ ನಾಗಮಣದ ಜೀರ್ಣೋದ್ಧಾರ ಕಾರ್ಯ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಮಗೆ ತನುಮಾನ ಧನ ಸಹಕಾರ ನೀಡಿದಂತಹ ಸರ್ವ ಭಕ್ತ ಕುಟುಂಬಗಳಿಗೂ ಕೂಡ ನಾವು ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತನುಮಾನ ಧನ ಸಹಕಾರ ನೀಡಿದ ಎಲ್ಲ ಭಕ್ತ ಕುಟುಂಬಗಳಿಗೂ ಕೂಡ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटिधारिणे नमः नमो ब्रह्मण्यदेवाय ब्राह्मणहिताय च जगद्दिताय कृष्णाय गोविन्दाय नमो नमः सर्वाभ्यो देवताभ्यो नमः सर्वेभ्यो ब्राह्मणेभ्यो नमः करिष्यमाणस्य कर्मणः सुमुहूर्तमस्ति भवन्तु सुमुहूर्तमस्तु पवित्रा पुण्यराजस्य दर्भाग्रमन्वितः सर्वकर्मसु यानित्या पवित्रं धारयाम्यहम् अक्षरनिन्तलमेल हेण्डुसमन्धकुलुतु बलकुलुतु इति पवित्रं दत्त्वा सरस्वती नमस्तुभ्यं वरदे कामरूपिणीं कार्यारम्भं करिष्यामि सिद्धिर्भवतु मे सदा तदेव लक्ष्मीं सुदिनं तदेव आकाराबलं चन्द्रबलं तदेव विद्याबलं दैवबलं तदेव लक्ष्मीपदेन्द्रियं स्मरामि मंगलम भगवान् विष्णुर्मंगलम मधुसूदनः मंगलम देवके पुत्रो मंगलम गरुडध्वजः सुमुहूर्तमस्तु सुप्रतिष्ठितमस्तु उत्तरे कर्मण्य निर्विघ्नमस्तु करिष्यमाणस्य कर्मणः निर्विघ्नेन परिसमाप्त्यर्थम् आदौ श्री गुरुगणपते प्रार्थना पूजनं च करिष्ये
आदौ पंचगव्य प्राशनं च करिष्ये अपवित्र पवित्रो वा सर्वावस्थाङ्गतो विव यस्मरे पुण्डरीकाक्षं सभाक्षाभ्यन्तरश्रुतिः यस्वगस्तिगतं पापं देहे दिक्खलितावकेन प्राशनात् पञ्चगव्यस्य तः दिग्भेरिवेन्दनं पुनराचम्य ಸೌಂಡ್ ಸಿಸ್ಟಮ್ ಯಾರು ಬರ ಪವನ್ ಅಲ್ಲ ಸಿಸ್ಟಮ್ ಇಂಜಿನಿಯರ್ ಯಾರೇ ವೃದ್ಧೋ ನಮಃ ಸ್ವಲ್ಪ ಇದಕ್ಕೆ ಬೇಸ್ ಜಾಸ್ತಿ ಕೊಡು कुलदेवताभ्यो नमः मल्लम्माये नमः प्रार्थयामि नमस्करोमि अनुग्रहं कुरु ಗುರುಗಳನ್ನ ಗುರುಗಳ ಪೂಜೆ ಮಾಡತಕ್ಕಂತ ದೇವರನ್ನು ಗುರುಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರು ಸದ್ಗುರು ಚರಣಾರವಿಂದಾಭ್ಯೋ ನಮಃ ಪ್ರಾರ್ಥಯಾಮಿ ಅಜ್ಞಾನಂತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಮೀರದಯ್ಯೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ಅನುಗ್ರಹಂ ಕುರು ಸುಮುಖಸ್ತೆ ದಂತಸ್ಯ ಕಪಿಲೋ ಗಜಕರ್ಣಕಃ ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯತ್ಪಠೇ ಸುಮ್ಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾಲೇಷು ವಿಘ್ನಸ್ತಸ್ಯ ನ ಜಾಯತೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಸ್ಮಿನ್ ಮಂಡಲमध्ये ಗಣಪತಯೇ ನಮಃ ಗಣಪತಿಂ ಆವಾಹಯಾಮಿ ಗಣಪತಯೇ ನಮಃ ಸ್ಥಾಪಯಾಮಿ ಪೂಜಯಾಮಿ ಗಣಪತಯೇ ನಮಃ ಧ್ಯಾಯಾಮಿ ಅಗಜಾನನ ಪದ್ಮಾರ್ಗಂ ಗಜಾನನ ಮಹರ್ನಿಜಂ ಅನೇಕದಂತಂ ಭಕ್ತಾನಾಂ ಏಕದಂತमुपास्महे ಗಣಪತಯೇ ನಮಃ ವಿದ್ಯಾವಾಹಯಾಮಿ ಆಸನಂ ಸಮರ್ಪಯಾಮಿ ಸ್ವಾಗತ ಪ್ರಯಾಗಸಹಿತ ನೇತ್ರಾವತಿತ್ಯಾದಯೋಃ ನದ್ಯ ಶ್ರೀಹರಿಪಾದಪಂಕಜಭವ ಕುರ್ವಂತನೋ ಮಂಗಲಂ ಸರ್ವಾಂಗೇ ಸ್ನಾನಂ ಸಮರ್ಪಯಾಮಿ ಗಣಪತಯೇ ನಮಃ ವಸ್ತ್ರಂ ಸಮರ್ಪಯಾಮಿ धूपः वनस्पतिरसोत्पन्नो गन्धाढ्य धूपोत्तमः आख्रेय सर्वदेवानां धूपोऽयं प्रतिगृह्यताम् स्थापितधूपं दर्शयामि दीपं दर्शयामि निवेद्य काले इदं फलं मया देवा स्थापितं पुरवस्तव तेन मे सफलावाप्तिर्भवेद्भिर्जन्मनि आवाहितगणपतये नमः पुरतस्थापितकदले पद्मसेव्याफलमधुनाङ्गफल बीजापुरफल द्राक्षाफलादिनानाविधफलनिवेदं निवेदयामि प्राणोपानोदानः समानः प्रथमात्मने नमः द्वितीयात्मने नमः तृतीयात्मने नमः चतुर्थात्मने नमः प्राणादिपञ्चभूतात्मने नमः नैवेद्यम् अर्पितमस्तु पूगे फलसमायुक्तं नागवल्लेर्दलेर्दम् कर्पूरचूर्णसंयुक्तं ताम्बूलं प्रतिगृह्यताम् क्रमुकताम्बूलं समर्पयामि गणपतये नमः कर्पूरमहामङ्गलनीराजनं च करिष्ये यं ब्रह्म वेदान्तविधो वदन्ते परं प्रधानं पुरुषं ददान्ने विश्वोत्पत्ते कारणमीशं नामस्मे नमो विघ्नगणायकाय विघ्नेशविनाशाय नमो गणपते तुभ्यं ब्रह्मणां ब्रह्मणोदे महागणपतये नमः कर्पूरमहामङ्गलनीराजनं दर्शयामि सर्वत्ररक्षां धारयामि ृतं च वरदं मध्ये बिभ्राणं मूषकत्वजं रक्तं लम्भोदरं शूर्पकर्णकं रक्तवासजं रक्तगन्धानुष्ठानं रक्तपुष्पेषु पूजितं भक्तानुकम्पिनं देवं जगत्कारणमद्युतम् आविर्भूतं जगद्गाधो प्रकृते पुरुषात्परम् एवं ध्यायते यो नित्यं स योगे योगिनां वरः कुम्भकैशतभद्रैष्ठकल्लारे करवीरकैः आदले फकुले रिक्तग्रहाण कुसुमाञ्जलिं गणपतये नमः मन्त्रैः पुष्पाञ्जलिं समर्पयामि हिरण्यगर्भगर्भस्थं हिरण्येजं विभावसोः अनन्तपुण्यफलदातस्यान्तिं प्रयच्छ मे गणपतये नमः
ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಪ್ರಾರ್ಥಯಾಮಿ. ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ರಕ್ತೋ ರಕ್ತಾಂಗರಾಗಾಂ ಸುಖ ಕುಸುಮೈಕ ಶೃಂಗಲ ಚಂದ್ರಮೂಲೆ ನೇತ್ರೆ ರಕ್ತಸ್ತ್ರಿಭಿರ್ವಾಮನ ಕರಚರಣೋ ಭೇಜ ಪೂರಾತ್ಮನಾಥಃ ಹಸ್ತಾಗ್ರ ಕೃತ್ತಪಾಶಾಂ ಕುಶಲದ ವರದೋ ನಾಗಭದ್ರೋ ಹಿದೂಷೋ ದೀಪಾಗಣೋ ನಮ ಭವತು ನತಸುರೋ ಭೂತಯೇ ವಿಘ್ನರಾಜಃ ವಕ್ರಮುಂಡ ಮಹಾಕಾಯ ಕೋಟಿಸೂರ್ಯ ನಮಃಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ. ಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸರ್ವವಿಘ್ನಹರೋ ಭವ ಅನಯ ಪೂಜೆಯ ವಿಘ್ನವಹರ್ತ ಶ್ರೀಮನ್ಮಹಾಗಣಪತಿ ಪ್ರೀಯತಾಂ. ದರ್ಭೈರಾಶಿನೋ ದರ್ಭಾಂ ಧಾರಯಮಾನಃ ಪೃಥ್ವಿತ್ವಯ ದರ್ಭಾಲೋಕ ದೇವಿ ತ್ವಂ ವಿಷ್ಣುನಾಥಕ ಪಂಚಧಾರಯಮಾಂ ದೇವೈತ್ರಂ ಗುರುಚಾಶನಂ. ಪತ್ನಿಯ ಸಹ ಪ್ರಾಣಾಯಾಮೇ ವಿನಿಯೋಗ. ಹರಿ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಕ್ಷತೆ ಕಾಣಿಸಿಕೊಳ್ಳಿ. ಎಡಗೈ ಹೆಕ್ಕಲು ಬಲಗೈ ಗಂಗೆ ದೇವನೈಕೆ ವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾದ್ಯಃ ಸರ್ವ ತೀರ್ಥದೇವತಾತ್ರ ಸನ್ನಿಹಿತಾ ಸಂತು. ನಮಃ ಶಿವಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಹರಿ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮಪಾದೆ ಭಾರತವರ್ಷೆ ಭರತಖಂಡೇ ಜಂಬೋದ್ವೀಪೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಗೋರಾಷ್ಟ್ರದೇಶೆ ಗೋಕರ್ಣಮಂಡಲೆ ಗೋದಾವರ್ಯಾಃ दक्षिणी तीरे शाली वाहनशके बौद्धावतारे परशुराम क्षेत्रे शकाब्देऽस्मिन् वर्तमाने व्यावहारिके प्रभवादि शिष्ट संवत्सराणां मध्ये शोभकृत नाम संवत्सरस्य उत्तरायणे शशिरऋतो माघमासे कुम्भेरिके कृष्णपक्षे द्वादश्यां तिथौ अद्याः वासरस्तु गुरुवासरेत्तायां शुभतिथि शुभवार शुभनक्षत्र शुभयोग शुभकरणात् एवं गुणविशेषेण विशिष्टायां शुभपुण्यातिथौ अस्माकं ಮಂತ್ರೇಳಿ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ ಧೈರ್ಯ ವೀರ ವಿಜಯ ಭಯ ಆಯುರಾರೋಗ್ಯಾನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಪರಮೇಶ್ವರಾಜ್ಞೇಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಶತಾದಿಷ್ಟ ಕುಲನಾಗೇಂದ್ರಸ್ಯ ಪೂರ್ಣ
ಧರ್ಮಂಗಲಾವಾಪ್ತ್ಯರ್ಥಂ ತದನಂತರ ಯಜಮಾನಸ್ಯ ಯಜಮಾನ್ಯ ಭಾರತಕ್ಕ ಹೇಳಿ ನಾರಾಯಣ ನಾಮಧೇಯಸ್ಯ ಪಾರ್ವತಿ ನಾಮ್ನ್ಯಃ ಚಂದ್ರ ನಾಮಧೇಯಸ್ಯ ಕಕ್ಷಾಲಕ್ಷಿ ನಾಮ್ನ್ಯಃ ವೀರೇಂದ್ರ ನಾಮಧೇಯಸ್ಯ ಸಹ ಕುಟುಂಬಾನುಸೃತಮಂಗಲಾವಾಪ್ತ್ಯರ್ಥಂ ತದನಂತರ ಯಜಮಾನಸ್ಯ एवं नम्यः मुकाम्बो नम्यः सह कुटुम्बानुसृतमंगलावाप्त्यर्थं तदनंतर यजमान्यः चंद्रा नामधेयस्य प्रेमा नम्यः प्रतीक नामधेयस्य मृगशिरा नक्षत्र मिथुन राशौ जातस्य पृथ्वी नामधेयस्य कृतिका नक्षत्र वृषभ राशौ जातस्य यजमानस्य सह कुटुम्बानुसृतमंगलावाप्त्यर्थं सुप्राय नामधेयस्य कृष्णा नामधेय रत्ना नाम्न्यः विजय नामधेयस्य विनय नामधेयस्य सह कुटुम्बानुसृतमंगलावाप्त्यर्थं तदनंतर यजमानस्य अक्कम्म नाम्न्यः बाबू नामधेयस्य संतोष नामधेयस्य नागराज नामधेयस्य दीपा नाम्न्यः ज्योति नाम्न्यः सह कुटुम्बानुसृतमंगलावाप्त्यर्थं ಎಲ್ಲರೂ ಮಮ ಅಂತ ಹೇಳ್ಕೊಳ್ಳಿ ಯಜಮಾನಸ್ಯ ಸಹ ಕುಟುಂಬಕಸ್ಯ ಭ್ರಾತೃಕಸ್ಯ ಆಶ್ರಿತವರ್ಗಸ್ಯ ಹೇಮ ಸ್ಥೈರ್ಯ ಧೈರ್ಯ ವೀರ ವಿಜಯ ಭಯ ಆಯುರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವೇದ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಪರಮೇಶ್ವರಾಜ್ಞೇಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಸರ್ಪಾಧ್ಯಕ್ಷ ಕುಲ ನಾಗೇಂದ್ರ ಪ್ರೀತ್ಯರ್ಥಂ ಮಮ ಅಂತ ಹೇಳಿ ಇಹ ಜನ್ಮನೆ ಪೂರ್ವ ಜನ್ಮನೆ ಜನ್ಮ ಜನ್ಮಾಂತರೇಷು ಬಾಲ್ಯ ಯೌವನ ಕೌಮಾರ್ಯ ವಾರ್ಧಕೇಶು ಜಾಗೃತ ಸ್ವಪ್ನ ಸುಷುಪ್ತ್ಯಾವಸ್ಥಾಸು ಮನೋವಾಕ್ಕಾಯ ಕರ್ಮಭಿಃ ಜ್ಞಾನಕೃತಾನಾಂ ಅಜ್ಞಾನಕೃತಾನಾಂ ಸಮಸ್ತವಿಧ ಪಾಪದೋಷ ಪರಿಹಾರಾರ್ಥಂ ಶ್ರೀ ಸರ್ಪಾಧ್ಯಕ್ಷ ಕುಲನಾಗೇಂದ್ರಸ್ಯ ಪೂರ್ಣಾನುಗ್ರಹ ಪೂರ್ಣ ಪ್ರಸಾದ ಸಿದ್ಧ್ಯರ್ಥಂ मम आध्यात्मिक आदिदैविक आदिभौतिक नव नव जनित तापत्रयोपद्रव निवारणार्थं भौम अंतरिक्ष दिव्य महोत्पाता दुःस्वप्नापशकन दुर्निमित्तागामी सूजित सकल दुष्ट अरिष्ट दोष परिहारार्थं मम देहस्थित वाता पित्त कफ जरादि द्वार जनित जनिष्यमान आदि व्याधि निवारणार्थं अग्नि भय जल भय चोर भय सर्प भय अधिकारी वर्ग भय देवता भयादि समस्त विध भय निवारणार्थं काल मृत्यु व्याध मृत्यु दुष्ट मृत्यु पैशाचिक मृत्यादि समस्त विध मृत्यु कंटकादि मृत्यु बाधा निवारण द्वारा श्रुति स्मृति पुराणोक्त फल प्राप्त्यर्थं सकलाभ शांति पूर्वक दीर्घायुः विपुल धन धान्य पुत्र पौत्रादि अनवच्छिन्न संतति वृद्धि कीर्ति लाभ शत्रु पराजयादि सदा भीत सिद्ध्यर्थं श्री सर्पाध्यक्ष कुलनागेन्द्र प्रीत्यर्थे अद्यधिन कला तत्त्वपुरस्सर अधिवा पंचविंशति कलदस्तवन अधिवास होम नागेन्द्रस्य अनुग्रहावाप्त्यर्थे महापूजाख्यं संदर्शनाख्यं सर्वप्रायश्चित्तरूपतिक होमाख्यं समानतंत्रेण ब्राह्मणद्वारेण कारयिष्ये ಎಲ್ಲ ಬಲವೇ ಹಾಕಂ 3 ಸಲ ನೀರು ಹಾಕೊಂಡ ಎಲ್ಲ ಬಿಟ್ಬಿಡು ಪಂಚಗವ್ಯ ತೀರ್ಥ ಎಲ್ಲಿಟ್ರೆ ಅದರೊಳಗೆ ಚಮಚ ಇಟ್ಕೊಳ್ಳಿ ನಾಳೆ ಕೊಡ್ತಾರೆ ಗುರುಲ್ಲ ಅದು ಚಮಚ ಒಂದಿಲ್ಲ ನೀರು ಅಷ್ಟೊಂದಿದೆ आदो तत्रादोरत्विजोवर ईशे नमो ब्रह्मण्य देवाय गो ब्राह्मण हिताय च जगद्दिताय कृष्णाय गोविन्दाय नमो नमः ब्राह्मण अक्षतकलाकु सर्वेभ्यो ब्राह्मणेभ्यो नमः इवन नड्कोळु आचार्यस्य तासर्गे शक्रादीनां बृहस्पतिः सदा त्वं मम ಅಂತ ಹೇಳಿ कार्येष्मिन् आचार्यो भव सुव्रतः वृतोऽस्मि अन्योन्य ब्राह्मण सहायेन वेङ्कटाचल शर्माणं त्वामहं वृणे अन्योन्य ब्राह्मण सहायेन कर्म करिष्यामः ಹಾಗೆ ಯಜಮಾನರು ಎಲ್ಲರೂ ಸಹಿತ ಬ್ರಾಹ್ಮಣರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತದ್ದು
ವಿಶೇಷವಾಗಿರ್ತಕ್ಕಂಥ ಸುದಿನ ಇದು. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳು ಇಲ್ಲಿ ಕಂಡಿದೆ ನಾಗದೇವರ ಒಂದು ಅಧೀನ ಅವಸ್ಥೆಯಲ್ಲಿ ಸ್ಥಳದಲ್ಲಿ ನೆಲೆಯಾಗಿರ್ತಕ್ಕಂಥದ್ದು. ನಿನ್ನೆಯ ದಿನದಲ್ಲಿ ಆ ನಾಗನನ್ನ ವಿಶೇಷವಾಗಿರ್ತಕ್ಕಂತಹ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಆ ಒಂದು ಪ್ರತಿಷ್ಠಾ ಮಹೋತ್ಸವದಲ್ಲಿ ಭಾಗಿಯಾಗುವಂತ ಯೋಗ ನಿಮ್ದಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಒಂದು ಕುಟುಂಬಗಳು ಕಳೆದು ಹೋಗಿದೆ, ಅವರಿಗೆ ಯಾರಿಗೂ ಸಿಕ್ಕಿಲ್ಲ ಈ ಒಂದು ಯೋಗ. ಇವತ್ತು ನಿಮ್ಮ ಊರಿಗೆ ಈ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ. ಯಾಕಂತ ಹೇಳಿದ್ರೆ ಜನನಿ ಜನ್ಮ ಸೌಖ್ಯಾನಾಂ ವರ್ಧನೆ ಕುಲ ಸಂಪದಾಂ ಪದವೇ ಪೂರ್ವ ಪುಣ್ಯಾನಾಂ ಲಿಖಿತೆ ಜನ್ಮ ಪತ್ರಿಕೆ ಅನ್ನತಕ್ಕಂಥದ್ದು. ತಾಯಿಯ ಆರೋಗ್ಯದಿಂದ ನಾವು ಹುಟ್ಟೇವಂತೆ. ಜನನಿ ಜನ್ಮ ಸೌಖ್ಯಾನಾಂ ವರ್ಧನೆ ಕುಲ ಸಂಪದಾಂ, ಪ್ರವರ್ಧಮಾನಕ್ಕೆ ಬರತಕ್ಕಂಥದ್ದು ಕುಲದ ಹೆಸರಿನಿಂದ ಅನ್ನತಕ್ಕಂಥದ್ದು. ಇಂಥವರ ಕುಲದಲ್ಲಿ ನಾನು ಹುಟ್ಟಿರೋದ್ರಿಂದ ಅವನು ಪ್ರವರ್ಧಮಾನಕ್ಕೆ ಬರ್ತಾನಂತೆ. ಇನ್ನು ಜನನಿ ಜನ್ಮ ಸೌಖ್ಯಾನ ವರ್ಧನೆ ಕುಲ ಸಂಪದ ಪದವೇ ಪೂರ್ವ ಪುಣ್ಯಾನ, ಈ ಒಂದು ರಾಜಯೋಗ, ಈ ಯೋಗಗಳೆಲ್ಲ ಬರ್ತಕ್ಕಂಥದ್ದು, ಇದೆಲ್ಲ ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು. ಈ ಒಂದು ಯೋಗ ಸಿಗ್ತಕ್ಕಂಥದ್ದು ಪೂರ್ವ ಜನ್ಮದ ಒಂದು ಸುಕೃತ ಫಲ ಅನ್ನೋದಾಗಿ ಹೇಳ್ತೇವೆ. ಹಾಗೆ ನಮಗೆ ಏನ್ ಸಿಗ್ತದೆ ಇವಾಗ ಹುಟ್ಟಿದಕ್ಕೆ? ಇದೊಂದು ಯೋಗ. ಈ ಒಂದು ಸಂದರ್ಭದಲ್ಲಿ ನಾವು ಇದ್ದು ಅದಕ್ಕೆ ಭಾಗಿಯಾಗ್ತಕ್ಕಂಥದ್ದು ಯೋಗವೇ ಒಂದು ಯೋಗ ಅಂತಕ್ಕಂಥದ್ದು. ವರ್ಧಮಾನಕ್ಕೆ ಬರ್ತಕ್ಕಂಥ ನಾಗದೇವರ ಒಂದು ಸ್ಥಾನವನ್ನ ಜೀರ್ಣೋದ್ಧಾರಕ್ಕೆ ಗೊಳಿಸಿದ್ದೀರಿ. ಇಲ್ಲಿಗೆ ನಮ್ಮ ಕೆಲಸ ಮುಗಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ವಿಶೇಷವಾಗಿರ್ತಕ್ಕಂಥ ಸೇವೆಗಳೆಲ್ಲ ಇಲ್ಲಿ ನಡೆಯಲಿಕ್ಕಿದೆ. ಆ ಒಂದು ಸೇವೆಗೆ ನಾವು ಸಹ ಅಣಿಯಾಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ದೇಹಕ್ಕೆ ಆರೋಗ್ಯ ಭಾಗ್ಯ, ಅದರೊಟ್ಟಿಗೆ ಆರ್ಥಿಕವಾಗಿರ್ತಕ್ಕಂಥ ಸಂಪತ್ತು ಬೇಕು. ಅದಕ್ಕೋಸ್ಕರವಾಗಿ ಆ ನಾಗದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯಕ್ಕೋಸ್ಕರವಾಗಿ ಇವತ್ತಿನ ದಿನ ಕಲಾ ತತ್ವ ಪುರುಷರವಾಗಿರ್ತಕ್ಕಂಥ ಪಂಚವಿಂಶತಿ ಕಲಹ ಸ್ನಾಪನ, ಅಧಿವಾಸ ಹೋಮ, ಸರ್ವ ಪ್ರಾಶ್ಚಿತ್ತ ಹೋಮಗಳನ್ನೆಲ್ಲ ಮಾಡಲಿಕ್ಕಿದ್ದೇವೆ. ಮಾಡುವಂತ ಪೂರ್ವದಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಕುಲ ದೇವರು, ಗ್ರಾಮ ದೇವರು, ಮನತನದ ದೈವ ದೇವರ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಫಲ ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಇದು ನಮ್ಮ ಹಿಂದೂ ಸಂಸ್ಕೃತಿ ಇರತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಆದ್ಯತೆ. ಎಲ್ಲ ಧರ್ಮಗಳು ಯಾವಾಗ ಎಲ್ಲಿ ಯಾರಿಂದ ಹುಟ್ಟಿದೆ ಅಂತಕ್ಕಂಥದ್ದು ಇತಿಹಾಸಕಾರರು ಆ ಒಂದು ಇತಿಹಾಸ ಪುಟದಲ್ಲಿ ಬರೆದಿಟ್ಟಿದ್ದಾರೆ. ಉದಾಹರಣೆಗೆ ಕ್ರೈಸ್ತ ಧರ್ಮ ಇವತ್ತಿಗೆ ಹುಟ್ಟಿ 2024 ವರ್ಷಗಳಾಯ್ತು, ಯೇಸುವಿನಿಂದ ಪ್ರಾರಂಭ ಆಯ್ತು ಅನ್ನತಕ್ಕಂಥದ್ದು. ಹಾಗಿದ್ರೆ ಯೇಸು ಹುಟ್ಟಬೇಕಿದ್ರೆ ಒಂದು ಧರ್ಮ ಇರಲೇಬೇಕಲ್ಲ ಭೂಮಿ ಮೇಲೆ, ಅದೇ ಹಿಂದೂ ಧರ್ಮ ಅಂತಕ್ಕಂಥದ್ದು. ಯಾವುದಕ್ಕೆ ಹುಟ್ಟಿಲ್ಲವೋ ಸಾವು ಸಹ ಅದಕ್ಕಿಲ್ಲ. ನಾವೆಲ್ಲ ಡೇಟ್ ಆಫ್ ಬರ್ತ್ ಹಾಕೊಂಡು ಬಂದಿದ್ದೇವೆ, ನಾವು ಒಂದಿನ ಹೋಗ್ಲೇಬೇಕು ಹೋಗಿ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಇದ್ರ ಮೇಲೆ ಡೆತ್ ನೋಟ್ ಇರ್ಲೇಬೇಕಲ್ಲ ನಮ್ಗೆಲ್ಲ. ಆದ್ರೆ ಈ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಯಾವುದೇ ಇತಿಹಾಸ ಪುಟಗಳಲ್ಲಿ ಉಲ್ಲೇಖಗಳು ಇಲ್ಲ. ಯಾವಾಗ ಹಿಂದೂ ಧರ್ಮ ಹುಟ್ಟಾಯಿತು, ಎಲ್ಲಿಂದ ಹುಟ್ಟಿದ್ದಾರೆ ಅಂತಕ್ಕಂಥ ಹುಟ್ಟೇ ಇಲ್ಲದಂತ ಒಂದು ಧರ್ಮ ಅಂತ ಹೇಳಿದ್ರೆ ಅದು ನಮ್ಮ ಹಿಂದೂ ಧರ್ಮ. ಸನಾತನವಾಗಿರ್ತಕ್ಕಂಥದ್ದು ನಿತ್ಯವೂ ಸಹ ಬೆಳಗ್ತಿರ್ತಕ್ಕಂಥ ಒಂದೇ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ಅದು ನಮ್ಮ ಹಿಂದೂ ಸಂಸ್ಕೃತಿ ಮಾತ್ರ. ಸಾವೇ ಇಲ್ಲದ ಒಂದು ಸಂಸ್ಕೃತಿ ಅದು ನಮ್ಮ ಹಿಂದೂ ಸಂಸ್ಕೃತಿ. ಯಾಕಂತ ಹೇಳಿದ್ರೆ ಇತಿಹಾಸ ಪುಟಗಳನ್ನು ನೀವು ಮತ್ತೊಮ್ಮೆ ತೆಗೆದು ನೋಡಿದಾಗ ಈ ಹಿಂದೂ ಸಂಸ್ಕೃತಿಯ ಮೇಲೆ ಎಷ್ಟೋ ಬಾರಿ ದಾಳಿಗಳಾಗಿದೆ, ಇವತ್ತಿಗೂ ಸಹಿತ ಹಾಳಾಗಿಲ್ಲ. ಈಜಿಪ್ಟ್ ಸಂಸ್ಕೃತಿಗಳಿರ್ಬೋದು, ಗ್ರೀಕ್ ಸಂಸ್ಕೃತಿಗಳಿರ್ಬೋದು, ಅಳಿವಿನ ಅಂಚಿನಲ್ಲಿದೆ ಇವತ್ತಿಗೂ. ಆದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಇಡೀ ನಮ್ಮ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಹೆಮ್ಮೆಯಿಂದ ಹೇಳ್ತೇವೆ ನಾವು. ಅಂತ ಹಿಂದೂ ಸಂಸ್ಕೃತಿಯಲ್ಲಿ ನಮಗೆ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ನಾವೆಲ್ಲ ಭಾಗ್ಯವಂತರು ಇವತ್ತು. ಅಂತ ಹಿಂದೂ ಸಂಸ್ಕೃತಿಯಲ್ಲಿ ಆ ಧರ್ಮವೇ ಹೇಳಿದ ಹಾಗೆ ಧರ್ಮವು ರಕ್ಷಿಸಿ ರಕ್ಷಿತ ಅಂತಕ್ಕಂಥ ಸ್ಮೃತಿ ವಾಕ್ಯ ಹೇಳಲ್ಪಡ್ತದೆ. ಧರ್ಮವನ್ನ ಯಾರು ಕಾಪಾಡ್ಕೊಂಡು ಬರ್ತಾರೆ ಧರ್ಮ ಅವರನ್ನ ಕಾಪಾಡ್ತದೆ ಅಂತಕ್ಕಂಥ ಗುರು ಹಿರಿಯರ ತಪೋಬಲದಿಂದ, ಹಿರಿಯರ ಆಶೀರ್ವಾದ ಬಲದಿಂದ ಇವತ್ತಿಗೂ ಸಹ ಅವಿಚ್ಛಾನವಾಗಿ ನಡೆಸಿಕೊಂಡು ಬಂದಿದೆ. ಅಂತ ಸಂಸ್ಕೃತಿಯಲ್ಲಿ ಹೇಳಿದ ಹಾಗೆ ಮೊದಲಾಗಿ ನಾವು ಗಣಪತಿಯ ಪೂಜೆಯೊಂದಿಗೆ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಂಡಲದ ರಚನೆ ಮಾಡಿಕೊಂಡು ಮಂಡಲದಲ್ಲಿ ಗಣಪತಿಯನ್ನ ಮಂತ್ರಮುಖೇನವಾಗಿ ಆವಾಹನೆ ಮಾಡಿಕೊಂಡು ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ಗಣಪತಿಯಲ್ಲಿ ಕೊಲೆ ಹಿಡಿದು ಪ್ರಾರ್ಥನೆ ಮಾಡುತ್ತೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತಕ್ಕಂಥ ಕೋಟಿ ಸೂರ್ಯನ ಶಕ್ತಿ ಗಣಪತಿಯಲ್ಲಿದೆ ಅಂತೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ಸೂರ್ಯನ ಕಿರಣ ನಮ್ಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇವತ್ತು, ಇನ್ನು ಮುಂದೆ ಎಷ್ಟೋ ಸೆಕೆ ಬರ್ಲಿಕ್ಕಿದೆ. ಅಂತ ಒಂದು ಸೂರ್ಯನ ಶಕ್ತಿ ಗಣಪತಿಯಲ್ಲಿ ಇರೋದ್ರಿಂದ
ಆ ಗಣಪತಿ ನಿನಗೆ ನಾನು ಪ್ರಣಾಮ ಮಾಡ್ತೇನೆ, ನಮಸ್ಕರಿಸ್ತೇನೆ. ನನ್ನ ಕಾರ್ಯಕ್ಕೆ ಬರಬಹುದಾಗಿರ್ತಕ್ಕಂಥ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಬೇಕು, ಕಾರ್ಯದ ಸಂಪೂರ್ಣವಾಗಿರ್ತಕ್ಕಂಥ ಪುಣ್ಯ ಫಲವನ್ನ ನಮಗೆ ಅನುಗ್ರಹಿಸಬೇಕು ಎಂದಾಗಿ ಗಣಪತಿಯಲ್ಲಿ ಕಾರ್ಯದ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನ ಮಾಡಿದ್ದೇವೆ. ಸಂಕಲ್ಪ ಅಂತ ಹೇಳಿದ್ರೆ ಹಿರಿಯರಿಗೆ ಗೌರವಿಸುವಂತದ್ದು. ನೋಡಿ ಇವತ್ತು ಎಷ್ಟು ವೃದ್ಧಾಶ್ರಮಗಳು ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ, ಅದು ಮುಂದೆ ನಮಗೆ ಬರಬಾರ್ದು, ನಮ್ಮ ಹಳ್ಳಿಗೆ ಕಾಲಿಡಬಾರ್ದು ಅಂತ ಹೇಳಿದ್ರೆ ನಾವು ಇವತ್ತೇ ಅದಕ್ಕೆ ಕಡಿವಾಣ ಹಾಕೊಳ್ಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ನಾವು ಅದನ್ನು ತಿಳಿಸ್ಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ನಾಳೆ ನಮ್ಮಂತ ಕೊಡುಗೆ ವೃದ್ಧಾಶ್ರಮಕ್ಕೆ ಹಾಕೋದು ಮಕ್ಕಳು. ಅದು ಬೇಡ, ನಾವು ಮನೆಯಲ್ಲಿ ಮೊಮ್ಮಕ್ಕಳೊಟ್ಟಿಗೆ ಚೆನ್ನಾಗಿ ಇರ್ಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಮನೆಯಲ್ಲಿ ಈ ಸಂಸ್ಕಾರ ಸಂಸ್ಕೃತಿ ಎರಡನ್ನ ಹೇಳ್ಕೊಡ್ಬೇಕಾಗ್ತದೆ. ಹಾಗಾಗಿ ಮಕ್ಕಳು ಸರಿ ಇಲ್ಲ ಅಲ್ಲ, ನಾವು ಮಕ್ಕಳು ಸರಿ ಮಾಡ್ಕೊಳ್ಬೇಕಾಗ್ತದೆ. ನಮಗ್ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಾರೆ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಮನೆಯ ದೇವರು, ಇದು ನಮ್ಮ ಮನೆಯ ದೈವ, ಇದು ನಮ್ಮ ಮನೆಯ ದೇವರ ಬನ, ಇದು ನಾವು ಹೇಳ್ಕೊಡ್ಬೇಕಾಗ್ತದೆ. ವರ್ಷದಲ್ಲಿ ಒಮ್ಮೆ ಆದ್ರೂ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಈ ಸಂಸ್ಕಾರ ಸಂಸ್ಕೃತ ಇದನ್ನು ಹೇಳ್ಕೊಳ್ಳೋದಿದ್ರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಸಾಧ್ಯ. ಅಂತ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿದ್ದ ಹಾಗೆ ಸಂಕಲ್ಪವನ್ನು ಮಾಡಿದ್ದೇವೆ. ನಮ್ಮ ಕುಲದ ಉನ್ನತಿಗೋಸ್ಕರವಾಗಿ, ನಮ್ಮ ಕುಟುಂಬದ ಏಳಿಗೆಗೋಸ್ಕರವಾಗಿ, ನಾವು ದುಡಿತಕ್ಕಂಥ ಒಂದು ಉದ್ಯೋಗದಲ್ಲಿ ಶ್ರೇಯಸ್ಸನ್ನ ಕಾಣುವ ನಿಟ್ಟಿನಲ್ಲಿ, ಮಕ್ಕಳ ಒಂದು ಸದುದ್ಯೋಗ ಅಥವಾ ಬುದ್ಧಿ ಪ್ರಾಪ್ತಿಗೋಸ್ಕರವಾಗಿ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಪ್ರಾಪ್ತಿಗೋಸ್ಕರವಾಗಿ ಇವತ್ತಿನ ದಿನ ದೇವತಾ ಅನುಗ್ರಹವನ್ನು ಪಡೆಯುವ ನಿಟ್ಟಿನಲ್ಲಿ ನಾಗದೇವರಿಗೆ ಬಿಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಪ್ರಾಪ್ತಿ, ಪ್ರಾಕಾರ ಪ್ರಾಂಗಣ ಶುದ್ಧಿಯಾಗುವುದರೊಂದಿಗೆ ದೇವರಲ್ಲಿ ಅನುಗ್ರಹ ಪಡೆಯುವ ನಿಟ್ಟಿನಲ್ಲಿ ಪಂಚವಿಂಶತಿ ಕಲದ ಸ್ನಪನ, ಅಧಿವಾಸ ಹೋಮ, ಹಾಗೆ ಸರ್ವ ಪ್ರಾಶ್ಚಿತ್ತವಾಗಿರತಕ್ಕಂಥ ಅಶ್ವೇಶಾವಲಿಯನ್ನು ನಿನ್ನೆ ದಿನದಲ್ಲಿ ಮಾಡಿಕೊಂಡು ಇವತ್ತಿನ ದಿನದಲ್ಲಿ ಆ ಗಾಯತ್ರಿ ಮಂತ್ರದಿಂದ ತಿಲ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಂದರ್ಶನದ ಮುಖೇನವಾಗಿ ದೇವರ ಅಭಯ ವಾಕ್ಯವನ್ನ ಪಡಿತಾ ಇದ್ದೇವೆ. ಮಾಡತಕ್ಕಂಥ ಈ ಎಲ್ಲ ಕಾರ್ಯಗಳು ಸಹಿತ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಾಗಿರೋದ್ರಿಂದ ಬ್ರಾಹ್ಮಣರ ಮುಖೇನವಾಗಿ ಮಾಡುತ್ತೇವೆ ಅಲ್ವಾ? ಅದಕ್ಕೆ
ದೇವತಾ ಪೂರ್ಣಾನುಗ್ರಹ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ಇವತ್ತಿನ ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ತೃಪ್ತರಾಗಿದ್ದೇವೆ. ಆ ನಾಗೇಂದ್ರನ ಸಾನ್ನಿಧ್ಯ ಮುಂದೆ ಮಾಡುವಂತಹ ಕಲಶಾಭಿಷೇಕ ಮಹಾಪೂಜೆಯಿಂದ ಸಂತುಷ್ಟರಾಗಿಡಲ್ಪಟ್ಟು ಈ ಮಾಡುವಂತಹ ಚತುರ್ನವಧಿಕಾರಗಳನ್ನ ನಾಗೇಂದ್ರನ ವಿಶೇಷ ಕಲಾಚೇತನ ಹಾಕೊಂಡಿದ್ದೇವೆ. ಅರಿವಾಗಿ ಹೋಮ ಮಾಡಿದ್ದೇವೆ. ಮಾಡುವಂತಹ ವಿಧಿವಿಧಾನ ಇಷ್ಟೇ ಅಲ್ಲ, ಎಷ್ಟು ದೊಡ್ಡದಾಗಿ ಆಚರಣೆ ಮಾಡಬಹುದಿತ್ತು. ನಮ್ಮ ಶಕ್ತಿ ಹೊರತಾಗಿ ಧರ್ಮಕ್ಕೆ ಚ್ಯುತಿಯಾಗಬಾರದು ಎನ್ನುವ ದೃಷ್ಟಿಯಿಂದ ಎಲ್ಲವರನ್ನು ಸೇರಿಸಲ್ಪಟ್ಟು ಇಲ್ಲಿ ಒಂದು ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೂಡಿ ಬನ್ನಿ, ಪೂಜೆಗೆ ಬನ್ನಿ, ಮಂಗಳಾರತಿಗೆ ಬನ್ನಿ, ಸಂದರ್ಶನಕ್ಕೆ ಬನ್ನಿ. ಆಯಾಯ ಕಾಲದಲ್ಲಿ ಆಗುವಂತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ಹೇಳುವುದರೊಂದಿಗೆ ದೇವತಾ ಅನುಗ್ರಹಗಳ ಪ್ರಾರ್ಥನೆ ಆಗಬೇಕು ದೃಷ್ಟಿಯಿಂದ ಪದೇ ಪದೇ ಎಲ್ಲವರನ್ನು ಕರೆದು ಸೇರಿಸಲ್ಪಟ್ಟು ನಾಗೇಂದ್ರನ ಪೂರ್ಣಾನುಗ್ರಹ ಆಗಬೇಕೆನ್ನುವಂತಹ ದೃಷ್ಟಿಯಿಂದ ಸೇವೆನ ವಿದ್ಯುಕ್ತವಾಗಿ ಆಚರಣೆ ಮಾಡಲ್ಪಟ್ಟಿರುವುದರಿಂದ ಈಗ ಸಂದರ್ಶನಕ್ಕೂ ಸಹ ವಿದ್ಯುಕ್ತರಾಗಿದ್ದೇವೆ. ಆ ನಾಗೇಂದ್ರ ಮಾಡಲ್ಪಟ್ಟ ಸೇವಾ ಕೈಂಕರ್ಯಗಳನ್ನ ಸ್ವೀಕಾರ ಮಾಡಲ್ಪಟ್ಟು ಕ್ಷೇಮೇಣ ವೃದ್ಧಿ ಮೊದಲಾಂ ಸುಖ ಅಕ್ಷಯಮಸ್ತಾಂ, ಕ್ಷೇಮವನ್ನು ಕೊಟ್ಟು, ವೃದ್ಧಿಯನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು, ಸಂತತಿ ಭಾಗ್ಯವನ್ನು ಕೊಟ್ಟು, ಸಕಲ ಇಷ್ಟಾರ್ಥವನ್ನು ಅನುಗ್ರಹಿಸಿ ನಾಗೇಂದ್ರನ ಜೀರ್ಣೋದ್ಧಾರ ನಡೆಸಿದ್ದೇವೆ. ನಮಗೊಳ್ಳೆಯದಾಯ್ತು, ಕುಟುಂಬಕ್ಕೆ ಒಳ್ಳೆಯದಾಯ್ತು, ಸಂದರ್ಶನದ ಅಭಯವಾಕ್ಯ ರಕ್ಷೆ ಆಯ್ತು ಅನ್ನೋ ದೃಷ್ಟಿಯಿಂದ ಆ ನಾಗೇಂದ್ರ ಸರ್ವರಿಗೂ ತನ್ನ ಮಂಗಳವನ್ನು ಕರುಣಿಸಿ ಅಭಯವಾಗಿ ಕೊಡುವ ತನ್ಮೂಲಕವಾಗಿ ನಮ್ಮ ಕುಟುಂಬವನ್ನು ಉದ್ಧರಿಸಿ ಕಾಪಾಡಬೇಕೆಂಬುದಾಗಿ ಪ್ರಸನ್ನ ಕಾಲದಲ್ಲಿ ನಾಗೇಂದ್ರನೇ ಪ್ರಾರ್ಥನೆ ಮಾಡಿ ಅಕ್ಷತೆ ಐದು ಮುಖ ಬಿಡಿ. ನಾಗೇಂದ್ರನ ಪಾದಕ್ಕೆ ಗೋವಿಂದ ಎನ್ನೇ ಗೋವಿಂದ, ಸುಬ್ರಹ್ಮಣ್ಯನ ಪಾದಕ್ಕೆ ಗೋವಿಂದ ಎನ್ನೇ ಗೋವಿಂದ, ತಕ್ಷಕನ ಪಾದಕ್ಕೆ ಗೋವಿಂದ ಎಲ್ಲಿ ಗೋವಿಂದ. ಅಲ್ಲ ನಮಸ್ಕಾರ ಮಾಡಿ ಅಲ್ಲ.
ಎಲ್ಲರೂ ಅಕ್ಷತೆ ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಅಭಿಷ್ಟ ಇತ್ತು ಅದನ್ನು ಪ್ರಾರ್ಥನೆ ಮಾಡಿ ಅಕ್ಷತೆ ಹಿಡ್ಕೊಳ್ಳಿ. ಓಂ ನಮೋ ಸರ್ವೇಭ್ಯೋ ಏಕೈಕ ಪೃಥಿವೀ ಮನೋ ಏ ಅಂತರಿಕ್ಷೇ ದಿವಿತೇಭ್ಯ ಸರ್ವೇಭ್ಯೋ ನಮಃ ಯಶವೋ ಯಾತು ಧಾನನಾಮೇ ವನಸ್ಪತಿ ಏವ ವಟೇಶು ಚೇರತೆ ತೇಭ್ಯ ಸರ್ವೇಭ್ಯೋ ನಮಃ. ಓಂ ಬ್ರಹ್ಮಲೋಕೆ ಜಯ ಸರ್ವ ಶೇಷನಾಥ ಪುರೋಗಮ ನಮೋಸ್ತುತೇಭ್ಯ ಸುಪ್ರೀತ ಪ್ರಸನ್ನ ಸಂತು ಮೇ ಸದಾ. ವಿಷ್ಣುಲೋಕೆ ಜಯ ಸರ್ವ ವಾಸುಕೆ ಪ್ರಮುಖಾಶ್ಚಯೇ ನಮೋಸ್ತುತೇಭ್ಯ ಸುಪ್ರೀತ ಪ್ರಸನ್ನ ಸಂತು ಮೇ ಸದಾ. ರುದ್ರಲೋಕೆ ಜಯ ಸರ್ವ ತಕ್ಷಕ ಪ್ರಮುಖಾಸ್ಥದ